ಮುಖಂಡರು ಆಪ್ತರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನಕ್ಕೆ ಬರಲಾಗುತ್ತೆ ಅಂತ ಮುದ್ದಹನುಮೇಗೌಡರು ಇವತ್ತಿನ ಏನು ಅಲ್ಲಿ ಆಶ್ವಾಸನೆ ಕೊಟ್ಟ ನಂತರ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಹೇಳಿದ್ರು. ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಿಗೆ ಹನುಮಗೌಡರು ಅಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ನಾಮಪತ್ರ ವಾಪಸ್ ನಿರ್ಧಾರವನ್ನ ಇನ್ನೂ ಕೂಡ ಮುದ್ದಹನುಮೇಗೌಡರು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಕ್ಷೇತ್ರಕ್ಕೆ ಹೋಗ್ತೀನಿ, ಅಲ್ಲಿ ಮುಖಂಡರು ಜೊತೆ ಆಪ್ತರ ಜೊತೆ ಮಾತನಾಡ್ತೀನಿ, ನಂತರ ಅವರೆಲ್ಲರ ಅಭಿಪ್ರಾಯವನ್ನ ಪಡೆದ ನಂತರ ನನ್ನ ನಿರ್ಧಾರ ಏನು, ವಾಪಸ್ ಪಡೆಯೋದಾ ಅಥವಾ ತನ್ನ ನಿಲುವಿಗೆ ಪತ್ರರಾಗಿರೋದಾ, ಇದರ ಬಗ್ಗೆ ನಾನು ಹೇಳ್ತೀನಿ ಅಂತ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಮುದ್ದಹನುಮೇಗೌಡರು ಹೇಳಿದ್ದಾರೆ. ಇವತ್ತಿನ ಮನವೊಲಿಕೆಯ ನಂತರ ಮುದ್ದಹನುಮೇಗೌಡರು ಏನ್ ಮಾತನಾಡಿದ್ರು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ರು. ಬನ್ನಿ ಏನ್ ಹೇಳಿದ್ರು ನೋಡೋಣ. ಈಗ ಈ ಎಲ್ಲ ನಮ್ಮ ಮುಖಂಡಗಳು, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಜನರಲ್ ಸೆಕ್ರೆಟರಿ ಅವರು, KPC ಅಧ್ಯಕ್ಷರು, CLP ಲೀಡರು ಮತ್ತು ನಮ್ಮ DCM ಸಾಹೇಬರು ಎಲ್ಲರೂ ಏನು ನನಗೆ ಈ ವಿಚಾರಗಳನ್ನು ಮಾತನಾಡಿದ್ದಾರೆ, ಅವೆಲ್ಲವನ್ನೂ ಕೂಡ ನಾನು ನಮ್ಮ ಮುಖಂಡಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಅವರಿಗಾಗಲೇ ಬೆಳಗಿನಿಂದಲೂ ಕೂಡ ನಾನು ಅನೇಕ ಮುಖಂಡಗಳ ಅಭಿಪ್ರಾಯ ತೊಗೊಂಡಿದ್ದೀನಿ. ಇಂದು ಬಹಳಷ್ಟು ಜನ ಮುಖಂಡಗಳ ಅಭಿಪ್ರಾಯ ತಗೋಬೇಕು. ಅದ್ರ ಜೊತೆಗೆ ನನ್ನ ಕ್ಷೇತ್ರದಲ್ಲಿಯೂ ಕೂಡ ಅನೇಕ ಕಾರ್ಯಕರ್ತರು ಅಲ್ಲೂ ಕೂಡ ಕಾಯ್ತಾ ಇದ್ದಾರೆ. ನಾನೀಗ ಅಲ್ಲಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ನಾನೀಗ ಒಂದು ರಾಜಕೀಯ ಈ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಅಂತಿಮವಾಗಿ ನಮ್ಮನ್ನು ಕಾಪಾಡ್ತಕ್ಕಂಥ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳೇನಿದೆ ಅವರ ಅಭಿಪ್ರಾಯವನ್ನು ನಾನು ಪಡಿತಕ್ಕಂಥದ್ದು ನನ್ನ ಮೇಲಿರ್ತಕ್ಕಂಥ ಜವಾಬ್ದಾರಿ. ಆದರೆ ಒಂದು ಕಳೆದ 7-8 ದಿನಗಳಿಂದ ಈ ಒಂದು ರಾಜಕೀಯ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಸಾವಿರಾರು ಮಂದಿ ಅವರ ಹೃದಯದ ಒಂದು ನೋವನ್ನು, ಅವರ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ನನ್ನ ಪರವಾಗಿ ಹೃದಯ ಏನು ಮಿಡಿದಿದೆ ಅವ್ರಿಗೆ ಮತ್ತು ನಮ್ಮ ಮುಖಂಡರು ಹೊತ್ತು ನನಗೆ ಬೆನ್ನೆಲುಬಾಗಿ ನಿಂತುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕವಾದಂಥ ನನ್ನ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸಾರ್ವಜನಿಕ ಬದುಕಿನಲ್ಲಿ ಇವತ್ತು ಇಂಥ ಅನೇಕ ಘಟನೆಗಳನ್ನು ನಾನು ಎದುರಿಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇವತ್ತಿನ ಪರಿಸ್ಥಿತಿನೇ ಬೇರೆ. ಹಾಗಾಗಿ ನಾನು ಅಂತಿಮವಾಗಿ ಇವತ್ತು ನಾನೀಗ ತಕ್ಷಣ ನಮ್ಮ ಮುಖಂಡರು, ಉಳಿದಿರ್ತಕ್ಕಂಥ ಮುಖಂಡಗಳನ್ನ ಅವರ ಅಭಿಪ್ರಾಯವನ್ನು ಪಡೆದು ತಕ್ಷಣ ನಾನು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನನ್ನನ್ನು ಅನೇಕ ಕಾರ್ಯಕರ್ತರು, ಮುಖಂಡರುಗಳು ಕಾಯ್ತಾ ಇದ್ದಾರೆ. ಅವ್ರನ್ನೂ ಕೂಡ ಭೇಟಿ ಮಾಡಿ ಅಂತಿಮವಾಗಿ ನಾನು ನನ್ನ ತೀರ್ಪನ್ನು, ನನ್ನ ನಿರ್ಧಾರವನ್ನು ನಾನು ಪ್ರಕಟ ಮಾಡಿದ್ದೇನೆ. ನಾನು ಮಾನ್ಯ KPC ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಇಲ್ಲಿ ಬಂದು ನನಗೆ ಈ ಥರ ಅನೇಕ ವಿಚಾರಗಳನ್ನು ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಜನರಲ್ ಸೆಕ್ರೆಟರಿ ಅವರು ಮಾತನಾಡಿದ ಜೊತೆಗೆ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಅವೆಲ್ಲವನ್ನು ಕೂಡ ನಮ್ಮ ಮುಖಂಡಗಳ ಗಮನಕ್ಕೆ ತಂದು ನಂತರ ನಾನು ನಿರ್ಧಾರವನ್ನು ಪ್ರಕಟಣೆ ಮಾಡ್ತೀನಿ. ಮಾನ್ಯ ಮುದ್ದಹನುಮೇಗೌಡರಿಗೆ ಈಗ ತಾನೇ ಭೇಟಿಯಾಗಿ ಭಾಳಷ್ಟು ವಿಚಾರಗಳನ್ನು ಅವ್ರ ಜೊತೆ ಚರ್ಚೆ ಮಾಡಿದ್ದೇವೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ನಮಗೆ ಆದೇಶ ಮಾಡಿದರು. ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಈ ಥರ ಅವರು ಕೂಡ ಅವ್ರ ಜೊತೆಲಿ ಮಾತನಾಡಿದ್ದಾರೆ ಮತ್ತು ನಮ್ಮ ಹತ್ರ ಮಾತಾಡಿ ಅವ್ರ ಜೊತೆ ಹೋಗಿ ನೀವು ಸಂಧಾನವನ್ನು ಮಾಡಬೇಕು, ಅವರ ಮನಸ್ಸನ್ನು ಓಲೈಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಮಗೆ ಸ್ಪಷ್ಟವಾದಂಥ ನಿರ್ದೇಶನ ನಮ್ಮ ಅಧ್ಯಕ್ಷರು ಕೂಡ ನೀಡಿದರು. ಅದರ ಪ್ರಯುಕ್ತ ನಾವು ಬಂದು ಇವತ್ತು ಸನ್ಮಾನ್ಯ ಮುದ್ದಹನುಮೇಗೌಡರಿಗೆ ನಾವು ಮನವರಿಕೆ ಮಾಡಿಕೊಂಡಿದ್ದೇವೆ. ಪಕ್ಷದ ಅವರು ಒಬ್ಬ ಪ್ರಾಮಾಣಿಕ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರೂ ಕೂಡ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಅವರು ಕೆಲಸ ಮಾಡಿರ್ತಕ್ಕಂಥವ್ರು. ಪಾರ್ಲಿಮೆಂಟ್ ಸದಸ್ಯರಾಗಿ ಆ ಕ್ಷೇತ್ರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಯಾವುದೇ ಜವಾಬ್ದಾರಿಯನ್ನು ಬಹಳ ನಿಷ್ಠೆಯಿಂದ, ಬದ್ಧತೆಯಿಂದ ಇದು KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಹೇಳೋರ ಪ್ರಕಾರ ನಾವೀಗಾಗಲೇ ಎಲ್ಲ ವಿಚಾರವನ್ನು ತಿಳಿಸಿದ್ದೀವಿ. ಈ ಬಾರಿ MP ಟಿಕೆಟ್ ನಿಮಗೆ ಕೊಡಬೇಕಾಗಿತ್ತು, ನಿಜ, ಅನ್ಯಾಯ ಆಗಿರೋದಂತೂ ಹೌದು. ಆದರೆ ಮೈತ್ರಿ ಧರ್ಮದ ಪರಿಪಾಲನೆ ಕೂಡ ಆಗಬೇಕು. ದೇವೇಗೌಡರಿಗೆ ಆಲ್ರೆಡಿ ತುಮಕೂರಿನ ಕ್ಷೇತ್ರವನ್ನು ಬಿಟ್ಕೊಟ್ಟಿರೋದಾಗಿ, ಅಂದರೆ JDSಗೆ ದೇವೇಗೌಡರಲ್ಲಿ ನಿಲ್ಲೋದು ಕೂಡ ಈಗ ಆಲ್ರೆಡಿ ನಾಮಪತ್ರ ಸಲ್ಲಿಕೆ ಆಗಿದೆ. ಅದಕ್ಕೋಸ್ಕರ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀವಿ ಅಂತ ಕೂಡ ಹೇಳಿದರು ದಿನೇಶ್ ಗುಂಡೂರಾವ್.